ಕಾಂಗ್ರೆಸ್ ಪಕ್ಷ ಕಟ್ಟಿರೋದೇ ಒಬ್ಬ ಮಹಿಳೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನು, ಮಕ್ಕಳನ್ನು, ರೈತರನ್ನು, ಯುವಕರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ, ಜನಸಾಮಾನ್ಯರನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡೆ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ಸಮಾನವಾದ ಮನೋಭಾವ, ಸಂವಿಧಾನಕ್ಕೆ ಬದ್ಧತೆ, ಇದೇ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತಳಹದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು BJPಯವರು ಏನು ನಮ್ಮ ಮೇಲೆ ನಾರಿ ವಂದನಾ ಅಧಿನಿಯಮ ಏನು ಕಳೆದ ಅಧಿವೇಶನದಲ್ಲಿ ಬಿದ್ದ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಿಳಾ ಮೊದಲ ಪ್ರಧಾನಮಂತ್ರಿಯವರನ್ನು ಇಂದಿರಾ ಗಾಂಧೀಜಿಯವರನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ರಾಷ್ಟ್ರಪತಿಯನ್ನು, ಮಹಿಳಾ ರಾಷ್ಟ್ರಪತಿಯನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ, ಪ್ರತಿಭಾ ಪಾಟೀಲ್ ಅವರನ್ನು. ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಸುಚೇತಾ ಕೃಪಾಲಿನಿ ಅಂತ 1963ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಮಹಿಳೆಯನ್ನೇ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ಮಹಿಳಾ ಮಂತ್ರಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ 1947 ಏನು ನಮ್ಮ ಸ್ವತಂತ್ರ ಸಿಕ್ಕು ಪ್ರಥಮ ಬಾರಿಗೆ ಏನು ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ, ಆವಾಗ ರಾಜ್ಕುಮಾರಿ ಅಮೃತ್ ಕೌರ್ ಅನ್ನೋರನ್ನ. ಇಷ್ಟೇ ಯಾಕೆ, ಪ್ರಥಮ ಬಾರಿಗೆ ರಾಜ್ಯಪಾಲರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಹಿಳೆಯನ್ನು ರಾಜ್ಯಪಾಲನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೌನ್ಸಿಲ್ಲು, ಪೌರಾಡಳಿತ, ಕಾರ್ಪೊರೇಷನ್ನು, ಮಹಾನಗರ ಪಾಲಿಕೆ, ಇವುಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ನ ತಂದು ಕೊಟ್ಟಿದ್ದೆ. ಮಹಿಳೆಯರ ಪರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣವಾಗಲಿಕ್ಕೆ, ಶಕ್ತಿಯನ್ನು ತುಂಬಲಿಕ್ಕೆ, ಇವತ್ತು ಮಹಿಳೆಯನ್ನು ಮುಂದೆ ತರಲಿಕ್ಕೆ 33% ರಿಸರ್ವೇಷನ್ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ತದನಂತರ 33% ಇದ್ದಿದ್ದನ್ನು UPA ಗೌರ್ಮೆಂಟ್ನಲ್ಲಿ 50% ಮಹಿಳಾ ರಿಸರ್ವೇಷನ್ನ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, BJPಯವರು ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಗೌರವ, ಏನು ನಾರಿ ವಂದನಾ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಏನು ಹೆಸರಿಟ್ಟಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಮಹಿಳೆಯರ ಪರವಾಗಿ ಕಾಳಜಿ ಇದ್ದಿದ್ರೆ, ನಿಜವಾಗ್ಲೂ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಅವ್ರು ತರಲೇಬೇಕು ಅಂತಂದಿದ್ರೆ ಯಾಕೆ ತರಲಿಲ್ಲ? 2023ರಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಸಂಸತ್ನಲ್ಲಿ ಮಂಡಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇತರೆ ಪಕ್ಷಗಳ ಜೊತೆಯಲ್ಲಿ ಸೇರಿ ಒಂದೇ ಒಂದು ಲೈನ್ನಲ್ಲಿ ನಿರ್ಣಯ ಮಾಡ್ತೀವಿ, ನಾವು ಮಹಿಳೆಯರ ಪರವಾಗಿದ್ದೀವಿ, ಮಹಿಳಾ ರಿಸರ್ವೇಷನ್ ಬಿಲ್ ಪರವಾಗಿದ್ದೀವಿ. ಇದನ್ನು ಒಗ್ಗಟ್ಟಿನಿಂದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವು ಬೆಂಬಲಿಸಿದ್ದೀವಿ 2023ರಲ್ಲಿ. ಇದು ಆಗಲೇಬೇಕು ಅಂತ. ಆವಾಗ ಪ್ರಧಾನಮಂತ್ರಿಗಳು 2023ರಲ್ಲಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಾಕ್ತಾರೆ, ಇದೊಂದು ಐತಿಹಾಸಿಕವಾದಂಥ ನಿರ್ಣಯ, ಮಹಿಳೆಯರಿಗೆ ಶಕ್ತಿ ತುಂಬುವಂಥ ನಿರ್ಣಯ ಅಂತ. ಅದನ್ನು ಅಮಿತ್ ಶಾ ಅವರು ಕೂಡ ಅದನ್ನು ರೀಟ್ವೀಟ್ ಮಾಡ್ತಾರೆ. 2023ರಲ್ಲಿ ಆಗಿರುವಂಥ ಒಗ್ಗಟ್ಟಿನಿಂದ ಆಗಿರುವಂಥ ಈ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದ ಮೇಲೂ ಕೂಡ ಯಾಕೆ ಈಗ 2026ರಲ್ಲಿ ಅದು ಕೂಡ ದೇಶದಲ್ಲಿ ಎರಡು ಕಡೆ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ, ಒಂದು ತಮಿಳುನಾಡು, ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ, ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ತರಾತುರಿಯಲ್ಲಿ ಯಾಕೆ ಇದನ್ನು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಹೊರಟರು? ಮಂಡನೆ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಫೆಡ್ರಲ್ ಸಿಸ್ಟಮ್ನಲ್ಲಿ ಇದ್ದೀವಿ, ನಾವು ಫೆಡ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ.
ರಾಜ್ಯದ ಮುಖ್ಯಸ್ಥರನ್ನು ಕರೆದು ವಿರೋಧ ಪಕ್ಷದ ನಾಯಕರನ್ನು, ವಿರೋಧ ಪಕ್ಷದ ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡಬೇಕು. ಇದು ಸಣ್ಣದಲ್ಲ. ಒಗ್ಗಟ್ಟಿನಿಂದ ಇದನ್ನು ನಾವು 2023ರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ 2026ಕ್ಕೆ ಮಂಡಿಸೋಕ್ಕಿಂತ ಮುಂಚೆ, ಯಾಕಂತಂದರೆ ನಾವು ಯಾರೂ ವಿರೋಧ ಮಾಡಿರಲಿಲ್ಲ, ಮಂಡನೆ ಮಾಡೋಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದರೆ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ ವಿರೋಧ ಪಕ್ಷದ ನಾಯಕರನ್ನಾಗಲಿ ಕರೆದು ಮಾತನಾಡಲಿಲ್ಲ. ಯಾಕೆ? ಇದು ಕೇಂದ್ರದ ಒಂದು ಒತ್ತಡವನ್ನು, ಕೇಂದ್ರ ಸರ್ಕಾರ ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ರಾಜ್ಯಗಳು ಅದನ್ನು ನಡೆಸ್ಕೊಳ್ಬೇಕು ಅನ್ನುವಂಥ ಈ ಒಂದು ಹಿಟ್ಲರ್ ಶಾಹಿ ಯಾಕೆ ನಮ್ಮನ್ನು ಕರೆದು ಮಾತನಾಡಲಿಲ್ಲ? ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು 2 ಬಾರಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಖರ್ಗೆಜಿಯವರು 2 ಸಾರಿ ಪತ್ರ ಬರೆದಿದ್ದಾರೆ. ವಿಶೇಷ ಒಂದು ಮೀಟಿಂಗನ್ನು ಕರೀರಿ, ಸರ್ವ ಪಕ್ಷಗಳ ಒಂದು ಮೀಟಿಂಗನ್ನು ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದ ಮೇಲೆ ನೀವು ಇದನ್ನು ಮಸೂದೆಯನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇರ್ಬೋದು, ಅಮಿತ್ ಶಾ ಇರಬಹುದು, ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಮಸೂದೆಯನ್ನು ಸಂಸತ್ನಲ್ಲಿ ಮಂಡನೆ ಮಾಡಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿತ್ತು, ಅವ್ರ ಹತ್ರ ನಂಬರ್ ಇರಲಿಲ್ಲ. ಅವ್ರು ಈ ಬಿಲ್ ಪಾಸ್ನ ಮಾಡ್ಕೊಳ್ಬೇಕಂದ್ರೆ 1/3 ಮೆಜಾರಿಟಿ ಬೇಕು, ಅವರಲ್ಲಿ ನಂಬರ್ ಇರಲಿಲ್ಲ. ಆದರೂ ಕೂಡ ಯಾಕೆ ಮಂಡನೆ ಮಾಡಿದರು? ಅಥವಾ ಮುಂಚೆ ವಿರೋಧ ಪಕ್ಷದವರ ಜೊತೆ ಮಾತನಾಡಿ ಎಸ್ ಅನ್ನಿಸ್ಕೊಂಡು ಎಲ್ಲರ ಒಂದು ಸಹಕಾರದಿಂದ ಮಂಡನೆ ಮಾಡಿದರೆ ಅದಕ್ಕೆ ಅವ್ರು ನಿಜವಾಗ್ಲೂ ಮಹಿಳಾ ಮೀಸಲಾತಿಯ ಪರವಾಗಿ ಅವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಅವರು ಮಹಿಳಾ ಮೀಸಲಾತಿಯನ್ನು ರಾಷ್ಟ್ರದ ಮಹಿಳೆಯರ ಹಿತಕ್ಕೋಸ್ಕರ ಮಾಡಲಿಲ್ಲ, ಮಹಿಳಾ ಮೀಸಲಾತಿಯ ಒಂದು ಮುಖವಾಡವನ್ನು ಹಾಕಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಜಾತಿ ಗಣತಿ ಅಂತ ಅದು ಬಿಡಿ, ಅದು ಬೇಡ, ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದರೆ ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡೋದಕ್ಕೋಸ್ಕರ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಮುಖವಾಡ ಹಾಕಿದ್ರು. ನಾವು ಈಗಲೂ ಕೂಡ ರೆಡಿ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆಜಿಯವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿಯೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸ್ ಅನ್ನಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ 2023ರಲ್ಲಿ ತಾವೇನು ಹೇಳಿದ್ರಿ? 543 ಸೀಟೇನು ಪಾರ್ಲಿಮೆಂಟ್ನಲ್ಲಿ ಈಗ ಸದ್ಯಕ್ಕೆ ಇದೆ, ಸಂಸತ್ನಲ್ಲಿ 543 ಸೀಟ್ ಹೇಗಿದೆ? ಯಥಾವತ್ತಾಗಿ 543ಗೆ 33% ನೀವು ಮಾಡಿ. ಇವತ್ತು ಕೂಡ ನಾವು ಮಹಿಳೆಯರ ಪರವಾಗಿದ್ದೀವಿ, ಇವತ್ತು ಕೂಡ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ. ಯಾಕಂತಂದರೆ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಮ್ಮ ಮಾನ್ಯ ಸೋನಿಯಾ ಗಾಂಧಿ UPA ಸರ್ಕಾರದ ಚೇರ್ಪರ್ಸನ್ ಆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ, ಅಂದರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ವರದಕ್ಷಿಣೆಯ ಕಿರುಕುಳಕ್ಕೆ ಯಾರಾದರೂ ಇವತ್ತು ಕಾನೂನನ್ನ ರಚನೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂಥ ರೈಸ್ ಆಗಿರ್ಬೋದು, ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ. ಮಹಿಳೆಯನ್ನು ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು 33% ನಾವೇ ತಗೊಂಡು ಬಂದ್ವಿ ಮೀಸಲಾತಿಯನ್ನು. 33% ಇದ್ದಿದ್ದನ್ನ 50% ನಾವೇ ಮಾಡಿದ್ದೀವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನು ತೋರಿಸುವಂಥ ಪ್ರಯತ್ನ ಏನು BJPಗರು ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೊಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡಿರುವಂಥ BJPಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ದರೆ
ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಒಬ್ಬ ಎಸ್ ಸಿ ಯುವತಿಯನ್ನು ಅವರ ಮನೆಯವ್ರಿಗೂ ಕೂಡ ಹೇಳಿದೆ, ರಾತ್ರೋರಾತ್ರಿ ಹೋಗಿ ಆ ಹುಡುಗಿಯನ್ನು ತೀರ್ಕೊಂಡು ಸುಟ್ಟು ಹಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ್ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 300 ಟೆಂಟ್ನಲ್ಲಿ ಇದ್ದಾರೆ ಭಯದಿಂದ. ಅವರನ್ನು ಯಾಕೆ ಈ ಮಹಿಳಾ ಮನೆಗೆ, ಬಿಜೆಪಿ ಸೋಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದರು ಕುಸ್ತಿಪಟುದು. ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನು ಮಾಡಿದರು, ಅವರ ಒಬ್ಬ ಕೋಚ್ನಿಂದ ಅಥವಾ BJP ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದರು. ಆ ಕೂಗಿ ಯಾಕೆ BJP ಮಹಿಳಾ ಮನೆಗಳಿಗೆ BJPಯವ್ರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? BJPಯವರ ಮನಸ್ಸು ಯಾವ ರೀತಿ ಇದೆ ಅಂತಂದರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರಬೇಕು, ಮಕ್ಕಳನ್ನು ಹೆರಲಿಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥ ಮನುಸ್ಮೃತಿಯನ್ನು ಪಾಲಿಸ್ಕೊಂಡು ಬಂದಂಥವರು BJPಯವರು. ಯಾಕಂದರೆ ಅವ್ರಿಗೆ ಪಾಠ ಹೇಳೋರೆ RSS. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ದರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಬಿಲ್ಲನ್ನು ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನು ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದರೆ ಅವತ್ತು ಕಂಪ್ಲೀಟಾಗಿ 2 ದಿನ ನಾನು ಕೊಯಮತ್ತೂರಿನಲ್ಲಿ ಇದ್ದರೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನು ಚರ್ಚೆ ಆಗುತ್ತೆ, ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾಜಿ ಏನು ಮಾತಾಡ್ತಾರೆ, ಮೋದಿಜಿಯವ್ರು ಏನು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನು ಮಾತಾಡ್ತಾರೆ, ಪ್ರತಿಯೊಂದೂ ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನು ಅಪ್ಡೇಟ್ ತೊಗೊಂಡೆ. ಯಾಕಂದರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ಲದಷ್ಟು ಮಹಿಳೆಯರನ್ನು ಇಡೀ ದೇಶದ ಕಾರ್ನರ್ನಿಂದ, ಮೂಲೆಯಿಂದ ಮಹಿಳೆಯರನ್ನು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರಬಹುದು ಇಡೀ ದೇಶದಿಂದ. ಅಂದರೆ ಇವ್ರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡ್ ಆಗಿ ಕ್ಯಾಮ್ರಾ ಒಂದು ಕಡೆ ಇಟ್ಕೊಂಡು, ಶೂಟ್ ಒಂದು ಕಡೆ ಇಟ್ಕೊಂಡು, ಫೋಟೋ ಒಂದು ಕಡೆ ತೊಗೊಂಡು ಯಾವ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಅದೇ ರೀತಿ ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟದಾಗಿ ತೋರಿಸ್ಬೇಕನ್ನುವಂಥ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೇ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಅಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡಲಿಕ್ಕೆ 1-2 ಗಂಟೆ ಆದರೂ ಬೇಕಲ್ಲ. ಇವರು ಸಂಸತ್ನಿಂದ ಹೊರಗಡೆ ಬರಬೇಕಾದ್ರೆ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಾರೆ ಮಹಿಳಾ MPಗಳು. ಅಂದರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದರೆ, ಇವರಿಗೆ ಗೊತ್ತಿತ್ತು ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದರು. ಇವರ ಫೋಕಸ್ಸು ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದರೆ, ಮುಂಬರುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂಥವ್ರನ್ನ ಕತ್ತರಿಸಿ, ಯಾವ ಬೂತ್ನಲ್ಲಿ ಇವ್ರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನು ಜೋಡಿಸಿ, ಬೇಕಾದರೆ ಪಿರನ್ವಾಡಿಯನ್ನು ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸಬಹುದು. ಐ ಆಮ್ ಟೆಲ್ಲಿಂಗ್ ಯು, ಆ ರೀತಿ ಆಗಿದೆ. ಇಲ್ಲ ಅಂತಂದರೆ ಉತ್ಸಗಾವನ್ನ ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ್ ಪಾಟೀಲ್ರನ್ನು ಸೇರಿಸ್ಬೋದು. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಬೂಟಾಟಕ್ಕೆ, ಇವರ ಏನು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯರ ಹೆಸರನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗಲಿ ಅಥವಾ ತೆಳಗೆ ಇರುವಂಥ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ
ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ, ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನು ಮಾಡಿದರೆ ಇಲ್ಲೂ ಕೂಡ ನಾವು ಆ್ಯಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದ್ದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವರು ತೆಗೆದುಕೊಂಡು ಬಂದರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ ಇದ್ದೀವಿ. ನೋಡಿ, ತುರುಮುರಿ ಕಚರಾ ಡಿಪೋ ಇದು ಇವತ್ತಿಂದು ನಿನ್ನಿದು ಅಲ್ಲ, ಇದು 2011ರಿಂದ ನಡೆದಂಥದ್ದು. ತಮಗೂ ಎಲ್ಲ ಗೊತ್ತಿದೆ. 2009ರಲ್ಲಿ ಇದು ಅಗ್ರಿಮೆಂಟ್ ಆಗಿ ಇಲ್ಲಿಯವರೆಗೆ ಬಂದಿದೆ. ಆದರೆ ನಾನು ಬಂದ ಮೇಲೆ ಭಾಳ ದೊಡ್ಡ ದೊಡ್ಡ ನಿರ್ಣಯಗಳನ್ನು ನಾವಿಲ್ಲಿ ಮಾಡಿದ್ದೇವೆ. ನನ್ನ ಒಂದು ವಿಶೇಷವಾದಂಥ ಕಾಳಜಿ ಯಾಕೆ ಕಾಳಜಿ ಅಂತಂದರೆ ಅದು ನನ್ನ ಕ್ಷೇತ್ರ, ಸ್ವಾಭಾವಿಕ ಕ್ಷೇತ್ರದ ಒಬ್ಬ ಶಾಸಕಿಯಾಗಿ ಅದು ಜನರ ಒಟ್ಟಿಗೆ ಮಿಂಗಲ್ ಆಗೋದು, ಎವ್ರಿ ಡೇ ಟು ಡೇ ಲೈಫ್ನಲ್ಲಿ ಜನರ ಒಟ್ಟಿಗೆ ಸುಖ ಕಷ್ಟ ಹಂಚ್ಕೊಳ್ಳೋಂಥ ನನಗೆ ಈ ಕಚರಾ ಡಿಪೋದ ಸಮಸ್ಯೆ ಬಗ್ಗೆ ನನಗೆ ಮಾಹಿತಿ ಇದ್ದಷ್ಟು ತಮಗೆ ಯಾರಿಗೂ ದಯಮಾಡಿ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರದವರಾದರೆ ಮಾಹಿತಿ ಇರಬಹುದು. ಈಗಾಗಲೇ DC ಅವರ ಜೊತೆ ಮಾತನಾಡಿ ಈಗಲ್ಲ ಇತ್ತೀಚೆಗಲ್ಲ, ಈಗ ನಾ ಮಂತ್ರಿ ಆದಮೇಲೆ ಆಗಲಿ ಅಥವಾ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಆಗಲಿ ಒಂದು ಹಂತಕ್ಕೆ ನಾವು ತೆಗೆದುಕೊಂಡು ಬಂದ್ವಿ. ತುರುಮುರಿ ಕಚರಾ ಡಿಪೋದಲ್ಲಿ ಏನು ಈಗ ವೇಸ್ಟ್ ಬರುತ್ತೆ, ಇಡೀ ಸಿಟಿದು ವೇಸ್ಟ್ ಏನು ಬರುತ್ತೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 70% ಆದರೂ ವೇಸ್ಟನ್ನು ನಾವು ಬೇರೆ ಬೇರೆ ಕಡೆ ಕಳಿಸ್ಲಿಕ್ಕೆ. ಯಾಕಂತಂದರೆ ಇನ್ನೂ ನಾನು ಕಮಿಷನರ್ ಅವ್ರ ಹತ್ರ ಮಾತನಾಡ್ತೀನಿ. ಒಂದು ಸುತ್ತಿಂದಲ್ಲ 5 ಸುತ್ತು ಮಾತುಕತೆ ಆಗಿದೆ. ಆದರೆ ಇದನ್ನು ನಾನು ಹೇಳೋಕ್ಕೆ ಹೋದರೆ ಈಗ BJPಯ ಒಂದು ಪಾಲಿಕೆ ಇದೆ, ಪಾಲಿಕೆ ನಡೆಸ್ತಾ ಇರೋದು BJP. ಸೊ ನಾನೀಗ ಕಮಿಷನರ್ ನಾನು ಮಾತಾಡಿದ್ದೇವೆ, ನಾವು ಡಿಸಿಷನ್ ತೊಗೊಂಡಿದ್ದೇವೆ ಅಂತಂದರೆ ಅಲ್ಲಿ ರಿಫ್ಟ್ ಬರುತ್ತೆ. ಮಾಧ್ಯಮದ ಮುಖಾಂತರ ನಾನೇನೇ ಹೇಳಿದ್ರು ಕೂಡ ಅಲ್ಲಿ ರಿಫ್ಟ್ ಬರುತ್ತೆ. ಬಟ್ ನಾನು DC ಅವ್ರು ಮಾಡಿರೋದು ಒಂದು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲಾ ಮಂತ್ರಿಗಳು ಸೇರಿಕೊಂಡು ನಾರ್ತ್ದಲ್ಲಿ ಒಂದು ಜಾಗನ ಐಡೆಂಟಿಫೈ ಈಗಾಗಲೇ ಮಾಡಿದ್ವಿ, ಒಂದು ಜಾಗನ. ಸೌತ್ನಲ್ಲಿ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ, ನನಗೆ ಗೊತ್ತು ಎಲ್ಲಿ ನಾವು ಮಾಡಿದ್ವಿ. ಸೌತ್ನಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ, ತಗೊಂಡು ಇದ್ದೀವಿ. ಐಡೆಂಟಿಫೈ ಅಷ್ಟೇ ಅಲ್ಲ, ತಗೊಂಡು ಇದ್ದೀವಿ ಈಗಾಗಲೇ. ಮತ್ತು ಯಮಕನಮಡಿನಲ್ಲಿ ಒಂದು ಜಾಗನ ತಗೊಂಡು. ಸೊ ಈ 100% ಕಸನ 70% ಆಯಾ ಭಾಗದಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೌತ್ನಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗಿ ನಾರ್ತ್ನಲ್ಲಿ ಜಾಸ್ತಿ ಇತ್ತು ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಕ್ಷೇತ್ರದಲ್ಲಿ. ಸೊ 4 ಕಾರ್ನರ್ದಲ್ಲಿ ಇವಾದಾಗ ತುರುಮುರಿ ಕಚರಾ ಡಿಪೋದಲ್ಲಿ ಏನು ಈಗ ಟೆನ್ಷನ್ ಇದೆ, ಏನು ವಾಸನೆ ಇರ್ಬೋದು, ಏನು ಜನ ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಅಟ್ಲೀಸ್ಟ್ 100% ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಪ್ರಸ್ತುತ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ನಾನು ಹೇಳ್ತೀನಿ. 100% ಪ್ರವೋಕ್ ಅನ್ನೋದಿಲ್ಲ ರೀ. ಜನ ಕಷ್ಟಪಟ್ಟಿದ್ದಾರೆ. ತುರುಮುರಿನಲ್ಲಿ ಸಿಟಿ ಕಚಡೆ ಎಲ್ಲ ಅಲ್ಲಿ ಹೋಗಿ ಬೀಳುತ್ತೆ. ಒಂದು ದಿನ 50 ರೂಪಾಯಿ ಬ್ಲೀಚಿಂಗ್ ಪೌಡರ್ ಹಾಕ್ಲಿಲ್ಲ ರೀ ಇನ್ನೂವರೆಗೆ ಅಲ್ಲೇ. ಆ ಕಚರಾ ಡಿಪೋ ತೊಗೊಳ್ಬೇಕಾದ್ರೆ ರೈತರನ್ನ ಪುಸ್ಲಾಯಿಸಿ ಏನು ಹೇಳಿದ್ರು ಮಹಾನಗರ ಪಾಲಿಕೆಯವರು, ಅವತ್ತಿನ ಮಹಾನಗರ ಪಾಲಿಕೆ ಇರ್ಬೋದು, ಅವತ್ತಿನ ಆಡಳಿತ ಇರ್ಬೋದು, ಏನು ಹೇಳಿದ್ರು, ನಿಮಗೆ ಪ್ರತಿ ವರ್ಷ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ತೀವಿ, ನಿಮ್ಮ ಬೋರ್ವೆಲ್ ಕುಡಿಯೋ ನೀರಿನ ತಪಾಸಣೆ ಮಾಡ್ತೀವಿ, ನಿಮ್ಮ ಯಾವುದೇ ಕಾಲರ ಆಗಲಿ ಇನ್ನೊಂದಾಗಲಿ ಮಸ್ಕಿಟೋ ಆಗಲಿ ಏನೂ ಸಮಸ್ಯೆ ಬರ್ದಂಗೆ ನೋಡ್ತೀವಿ, ಇಲ್ಲಿ ನಿಮ್ಮ ನಾಯಿಗಳನ್ನು ಲಸಿಕೆ ಹಾಕ್ತೀವಿ. ಏನೂ ಮಾಡಲಿಲ್ಲ. ಇಲ್ಲಿಯವರೆಗೆ ₹1 ಕೊಟ್ಟಿದ್ದಾರೆ ಕೇಳಿ. ನಿಮ್ಮ ಶಾಲೆಗಳನ್ನ ಸುಧಾರಿಸ್ತೀವಿ, ನಿಮ್ಮ ಅಂಗನವಾಡಿಗಳನ್ನ ಸುಧಾರಿಸ್ತೀವಿ, ಇಲ್ಲಿ PHC ಮಾಡ್ತೀವಿ. ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ತುರುಮುರಿಯಲ್ಲಿ, ಒಂದಾದರೂ ಭರವಸೆ ಈಡೇರಿದವ? ಇಡೀ ಬೆಳಗಾವಿ ಸಿಟಿಯ ಅಲ್ಲಲ್ಲ, ಒಂದು ನಿಮಿಷ, ನಾನು ನೀವು ಹೇಳಿದ್ರ ಅಂತ ಹೇಳ್ತಾ ಇದ್ದೀನಿ. ಇಡೀ ಬೆಳಗಾವಿ ಸಿಟಿಯ ಕಚರಾ ಅಲ್ಲಿ ಬರುತ್ತೆ. ಈಗ ನಾನು ಭಾಗ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾದರೆ ನಮ್ಮ ಜವಾಬ್ದಾರಿ ಮುಗಿದ್ಬಿಡ್ತಾ? ಬೆಳಗಾವಿ ಸಿಟಿ ಕಚರಾ ನಾವು ತೊಗೊಳ್ತೀವಿ ಅಂತಂದರೆ ಆ ಭಾಗದ ನನ್ನ ಜನರ ಒಂದು ಸಮಸ್ಯೆ ಕೂಡ ನಾವು ಕೇಳಬೇಕಲ್ಲ. ನನಗೆ ಬೆಳಗಾವಿ ಜನ ನನ್ನವರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ಪ್ರತಿಭಟನೆ ಮಾಡೋದ್ರಿಂದ ಸಮಸ್ಯೆ ಬಗೆಹರುತ್ತಾ ಅಂತ ನೀವು ನಾನು ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ. ನಾನು
ಯಾವಾಗ ಕಣ್ ತೆಗಿಯೋದು ಹಾಗಾದ್ರೆ? ಯಾವಾಗ ಕಣ್ ತೆಗಿಯೋದು? ಪಾಲಿಕೆ ನೋ ಸರ್ಕಾರದ ಕಡೆ ಇಲ್ಲ. ಈಗಾಗಲೇ 29ರವರೆಗೂ ಅಗ್ರಿಮೆಂಟ್ ಇದೆ. ಬಿಜೆಪಿ ಸರ್ಕಾರ ಬಂದಾಗ, ಒಂದು ನಿಮಿಷ ಬ್ರದರ್, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಸಂಜಯ್ ಪಾಟೀಲ್ ಇದ್ದಂಥ ಸಂದರ್ಭದಲ್ಲಿ 29ನೇ ಅಂದರೆ 2029ವರೆಗೂ ಅಗ್ರಿಮೆಂಟ್ ರಾಮ್ಕಿ ಅವ್ರ ಜೊತೆ ಆಗಿಬಿಟ್ಟಿದೆ. ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ, ಪಾಲಿಕೆಯವರು ಡಿಸಿಷನ್ ತೊಗೊಳ್ಬೇಕು. ಸರ್ಕಾರ ಹಸ್ತಕ್ಷೇಪ ಮಾಡಿದ್ದಕ್ಕೇ ಈಗ ನಾವು 4 ಕಡೆ ಜಾಗ ಐಡೆಂಟಿಫೈ ಮಾಡಿದ್ದು, 3 ಕಡೆ ಜಾಗ ಐಡೆಂಟಿಫೈ ಮಾಡಿದ್ದು, ತೆಗೆದುಕೊಂಡಿದ್ದು 2 ತಿಂಗಳಲ್ಲಿ. ಡಿ ಸಿ ಅವ್ರು ಹೇಳಿದ್ದಾರೆ, ಮತ್ತೆ ನಾಳೆ 2 ತಿಂಗಳಲ್ಲಿ ಆಗಲಿಲ್ಲ ಅಂತಂದರೆ ಮತ್ತೆ ಮೇಡಮ್ ಕೇಳಬೇಡಿ. ಡಿ ಸಿ ಅವ್ರು ಹೇಳಿದ್ದಾರೆ 2 ತಿಂಗಳಲ್ಲಿ ನಾವು ಈ ಒಂದು 70% ಕಚಡಾನ ತುರುಮೂರಿಯಿಂದ ತೆಗೆದುಕೊಂಡು ಬೇರೆ ಕಡೆ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಮೇಡಮ್. ಇನ್ನೊಂದು 2 ತಿಂಗಳಲ್ಲಿ ಅದು ಶುರು ಆಗುತ್ತೆ ಅಂತ ಅನ್ನುವಂಥ ಮಾತನ್ನು ಡಿ ಸಿ ಅವರು ಹೇಳಿದ್ದಾರೆ. ಅದು ನನ್ನ ಪ್ರಯತ್ನದಿಂದ. ನೋಡಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಕ್ಸ್ರೇಷಿಯಾ ಅಂತ ಹೇಳ್ತಾರೆ. ಎಕ್ಸ್ರೇಷಿಯಾ ಅಂತಂದರೆ ಸರ್ಕಾರ ಈ ಒಂದು ಪೆನ್ನಿಗೆ, ಒಂದು ಜಾಗಕ್ಕೆ ಒಂದು ರೇಟನ್ನು ಫಿಕ್ಸ್ ಮಾಡಿದಂಥ ಈ ರೇಟನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವನ್ನು ಚೇಂಜ್ ಮಾಡಲ್ಲ. ಪಾಪ ಸಂಜಯ್ ಪಾಟೀಲ್ ಅವರು ಇದ್ದಾಗ ಅದನ್ನು ಸರ್ಕಾರ 3 ಲಕ್ಷ ರೂಪಾಯಿಗೆ ತಗೊಳ್ತು. ಅಲ್ಗಾದ 1 ಎಕರೆಗೆ 3 ಲಕ್ಷ ರೂಪಾಯಿ. ನಾನು ಅದನ್ನು ಹೋರಾಟ ಮಾಡಿ, ನಾನು ಇನ್ನೂ MLA ಇರಲಿಲ್ಲ ಆ ಸಂದರ್ಭದಲ್ಲಿ, 2016ರಲ್ಲಿ ಹೋರಾಟ ಮಾಡಿ ಅದನ್ನು ಸ್ಟಾಪ್ ಮಾಡಿಸ್ದೆ. 17ರಲ್ಲಿ ಸ್ಟಾಪ್ ಮಾಡಿಸ್ದೆ. 18ರಲ್ಲಿ ನಮ್ಮ ಸರ್ಕಾರ ಬಂತು, ನಾನು MLA ಆಗಿದ್ದೆ. ಅದನ್ನು ಮತ್ತೆ ಎಕ್ವೈರ್ ಮಾಡ್ಕೊಂಡು ಅದನ್ನು ಕೆಲಸ ಪ್ರಾರಂಭ ಮಾಡಿದ್ರು. ಸ್ವತಃ ನಾನು ಹೋಗಿದ್ದೆ. ತಾವೀಗ ಕೇಳಿದ್ರಲ್ಲ, ತಾವೇ ತಮ್ಮದೇ ಇದಿದೆ, ಸರ್ಕಾರ ಇದೆ, ತಾವೇ ಮಂತ್ರಿ ಇದ್ದೀರಾ, ತಾವೇ ಪ್ರತಿಭಟನೆ. ಜನರಿಗೋಸ್ಕರ ಒಮ್ಮೊಮ್ಮೆ ಹಂಗೆ ಮಾಡಬೇಕಾಗುತ್ತೆ, ಕಾಂಟ್ ಹೆಲ್ಪ್ ಇಟ್. ಆವಾಗೂ ಕೂಡ ಕುಮಾರಸ್ವಾಮಿ ಅವರು ಕೋಯಲೇಷನ್ ಗೌರ್ಮೆಂಟ್ ಇತ್ತು, ಆವಾಗೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಓಡಿಸಿದ್ದೆ. ಆವಾಗಲೂ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಸರ್ಕಾರದಲ್ಲಿ, ಯಾಕಂದರೆ ಆಮೇಲೆ ತಮಗೆ ಗೊತ್ತಿದೆ 4 ವರ್ಷ ಅವ್ರ ಸರ್ಕಾರ ಬಂತು. ಈಗ ಅದನ್ನು 3 ಲಕ್ಷ ರೂಪಾಯಿ ಇರೋದನ್ನ 1 ಎಕರೆಗೆ 50 ಲಕ್ಷ ಮಾಡಿಸಿದ್ವಿ. 50 ಲಕ್ಷ ಮಾಡಿಸಿ ನೋಡಿ, ಒಂದು ನಿಮಿಷ ರೀ, 3 ಲಕ್ಷ ಇದೆ. ಮೊದಲು ಮಾಡಿದ್ದಷ್ಟಿದೆ, 3 ಲಕ್ಷ ಇದೆ. ಎಕ್ಸ್ರೇಷಿಯಾ ಅಂತ ಹೇಳ್ತಾರೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಇದು 2ನೇ ಘಟನೆ. ಒಂದು ಉತ್ತರ ಕನ್ನಡದಲ್ಲಾಗಿದೆ, ಅದನ್ನು ಬಿಟ್ಟರೆ ಇದು. ಒಮ್ಮೆ ನೀವು ಸರ್ಕಾರ ಅಧಿಸೂಚನೆ ನಿಯಮ ಹೋದ ಮೇಲೆ, ಅಧಿಸೂಚನೆ ಆಗಿ ರಾಜ್ಯಪಾಲರ ಮುದ್ರಿಕೆ ಬಿಟ್ಟ ಮೇಲೆ, ಅಲ್ಲ ಬ್ರದರ್, ನಾವು ಕೇಳಿ ಒಂಚೂರು, ತಮಗೊಂದು ಸ್ವಲ್ಪ ಸಮಾಧಾನ ಇರಲಿ. ಮುದ್ರಿಕೆ ಬಿದ್ದ ಮೇಲೆ 3 ಲಕ್ಷ ಇದ್ದಿದ್ದನ್ನ 50 ಲಕ್ಷ ಮಾಡಿದ್ದೀನಿ. ರೈತರಿಗೆ 4 ಕೋಟಿ ಕೊಡಿಸಿದ್ರು ಕೂಡ ನಮ್ಗೆ ಸಂತೋಷನೇ. ಯಾಕಂದರೆ ರೈತರು ಅಲ್ಲಿ ನಮ್ಮ ಥರ 5 ಎಕರೆ 10 ಎಕರೆ apart from delimitation, you could have made some difference. Definitely yes, and we already taken a decision in 2023. As for your knowledge, I am telling you, we have already supported this bill. Now also we are ready to support. Now also, today also, tomorrow also, if they call for 543 as it is in Parliament, reservation for 33% in 543. Tomorrow also we are ready, and today also we are ready. BJP is presenting it like it is the Congress is opposing in entire bill, including the delimitation. That is the thing. That is their propaganda. That only they want to do. That is the reason why they did it so beautifully. Before taking this amendment into Lok Sabha, they taken a press meet across the country, and then they went to just day before, one day before, they in all media they gave a advertisement, even knowingly that they are not going to win this. Even knowingly they are they did this as a propaganda. ಮೇಡಮ್, ಈ ಬಿಲ್ ಮೊದಲನೇ ಬಾರಿ ಅಲ್ಲ, ಮೊನ್ನೆ ಆಗಿರೋದು 3 ಬಾರಿ ಮೊನ್ನೆ ಆಗಿದೆ. ಹಿಂದೆ ಆಗಿದ್ದು ಗಂಟೆ ಬಾರಿ ಜನ ಮಾಡ್ಕೊಳ್ತಾರೆ. ಯಾಕಂತಂದರೆ ದೇವೇಗೌಡರು ಮಂಜುನಾಥ್ ಕಾಂಗ್ರೆಸ್ ವಿರೋಧ ಮಾಡಿದ್ದು, ವಾಜಪೇಯಿ ಅವರ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ವಿರೋಧ ಮಾಡಿದ್ದ, ಗುಲಾಬ್ ಜೋಶಿ ಅವರು ಆರೋಪ ಮಾಡ್ತಾರೆ. ಹಿಂದಾಗಿದ್ದು ಏನಂತ ನೋಡಿ, ನಾನು ಇತಿಹಾಸದ ಬಗ್ಗೆ ತಿಳ್ಕೊಂಡು ಮಾತನಾಡಬೇಕು. UPA ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿಯವರೇ ಈ ಪ್ರಸ್ತಾವನೆ ತೆಗೆದುಕೊಂಡು ಬಂದರು. ಯಾವತ್ತೂ ಕೂಡ ಮಹಿಳಾ
ಏನು ಪ್ರಹ್ಲಾದ್ ಜೋಶಿ ಅವರಿದ್ದಾರಲ್ಲ, ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯವರೆಗೆ ಮಹಿಳಾ ಮೀಸಲಾತಿಯ ವಿರೋಧಿಗಳು ನಾವು ಯಾರೂ ಇಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಾವು ವಿರೋಧ ಮಾಡಲೇ ಇಲ್ಲ. ಆದರೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಏನು ನಮ್ಮ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚೇರ್ಪರ್ಸನ್ ಆದಂಥ ಸೋನಿಯಾ ಗಾಂಧಿಯವರೇ ಈ ಬಿಲ್ಲನ್ನು ಪ್ರಸ್ತಾವನೆ ಮಾಡಿದರು. ನಮ್ಮ ಸಂಖ್ಯೆಗಳು, ಯಾಕಂದರೆ ಕೊಯಲೇಷನ್ ಗೌರ್ಮೆಂಟ್ ಇತ್ತು, ನಮ್ಮ ಕೊಯಲೇಷನ್ ಪಾರ್ಟ್ನರ್ಗಳು ಒಪ್ಪದೇ ಇರೋ ಕಾರಣಕ್ಕೆ ನಮ್ಮ ಬಿಲ್ಲು ಬಿದ್ದಿತು. ಇಷ್ಟು ನಾನು ಹೇಳ್ಬೋದು. ಇಲ್ಲ ಮಹಿಳಾ ಮೀಸಲಾತಿ ವಿರೋಧಿಗಳಾಗಿದ್ದರೆ ನಾವು 33% ಕೊಡ್ತಾ ಇರಲಿಲ್ಲ, 33% ಇದ್ದಿದ್ದನ್ನ 50%ಗೂ ಏರಿಸ್ತಾ ಇರಲಿಲ್ಲ. 2023ರಿಂದ 2023ರಿಂದ ಬಿಲ್ ಆಗೋ ಆಗದೇ ಇರೋ ರೀತಿ RSS ಕಾರಣ ಆಗ್ತದೆ. ನೋಡಿ, ನಾನು ಯಾವುದೇ ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾತನಾಡ್ತೀನಿ. ಆದರೆ ಒಂದು ಮೋಹನ್ ಭಾಗವತ್ಜಿ ಅವರು ಮಾತನಾಡಿದಂಥ ಮಾತನ್ನು ತಮಗೆ ನಾನು ನೆನಪಿಸ್ತೀನಿ. ಮೋಹನ್ ಭಾಗವತ್ಜಿ ಅಂತಂದರೆ ಅವರು RSSನ ಮುಖ್ಯಸ್ಥರು. ತಾವು ಎಲ್ಲ ನೋಡಿದ್ದೀರ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅವರು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರ ಫಸ್ಟ್ ಸ್ಟೇಟ್ಮೆಂಟ್. ಮಹಿಳೆಯರು ಬರೀ ಅಡುಗೆ ಮನೆಯಲ್ಲಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದು ಅವರ ಸೆಕೆಂಡ್ ಸ್ಟೇಟ್ಮೆಂಟು. ಇದು ಬಂದಿರೋದು ಬರೀ 1 ವರ್ಷದ ಹಿಂದೆ. ಸೊ RSS ಅವರ ಅನಿಸಿಕೆ ಏನಿದೆ ಅದನ್ನೇ ಕೂಡ BJP ಅಳವಡಿಸ್ಕೊಳ್ಳುತ್ತಲ್ಲ. ದಟ್ ಈಸ್ ದ ಆನ್ಸರ್. ಡೆಫಿನೆಟ್ಲಿ ಎಸ್ ಅಂತ ಹೇಳ್ಬೋದು. ಯಾಕಂತಂದರೆ ಅವರ ಮುಖ್ಯಸ್ಥ ಮೋಹನ್ ಭಾಗವತ್ಜಿ ಅವರೇ ಮಹಿಳೆಯರಿಗೆ ಅಧಿಕಾರ ಕೊಡಬಾರ್ದು, ಮಹಿಳೆ ಚೌಕಟ್ಟಿನಲ್ಲಿರಬೇಕು ಅಂತ ಅವ್ರು ಹೇಳಿದಾಗ, ಸೊ ಬಿಹೈಂಡ್ ದಿಸ್ ಅವ್ರದ್ದೇ ಇರ್ಬೋದು ಅಂತ ತಾವು ಪ್ರಶ್ನೆ ಕೇಳಿದ್ರೆ ನಾನು ಎಸ್ ಅಂತ ನೋಡಿ, ಕ್ಷೇತ್ರ ಮರು ವಿಂಗಡಣೆ ಅದ್ರ ಬಗ್ಗೆ ತಾವು ತಿಳ್ಕೊಳ್ಬೇಕು. ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡಲಿಕ್ಕೆ ಯಾವ ಕಮಿಟಿಯನ್ನು ಮಾಡಿದ್ರು? ಎಲೆಕ್ಷನ್ ಕಮಿಟಿ ಹೆಡ್ ಯಾರಿದ್ದಾರೆ? ಅವರು ಕ್ಷೇತ್ರ ಮರು ವಿಂಗಡಣೆಯ ಹೆಡ್. ಅದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿರಲಿ, ನಮ್ಮ ಪಕ್ಷದ ನಾಯಕರಾಗಿರಲಿ, ಯಾರೂ ಇಲ್ಲ. ಇವತ್ತು ನಮ್ಮ ಹೋರಾಟ ಏನು ನಡೀತಾ ಇದೆ? ಸಂವಿಧಾನವನ್ನು ಕಾನೂನು ಬಾಹಿರವಾಗಿ, ಸಂವಿಧಾನ ಮತ್ತು ಚೇರ್ಗಳನ್ನು ಕಾನೂನು ಬಾಹಿರವಾಗಿ BJPಯವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ED ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಂತ ಪದೇ ನಾವು ಹೇಳ್ತಾ ಇರ್ತೀವಿ, ತಾವು ಕೇಳಿದ್ದೀರಾ. ಈಗ ಇದ್ರ ಮೇಲೆ ನಮಗೆ ಅವ್ರ ಮೇಲೆ ಮೊದಲೇ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಮತ್ತೆ ಅವರು ಇಲೆಕ್ಷನ್ ಕಮಿಷನ್ ಮೇಲೂ ಸುಮಾರು ಬಾರಿ ನಮ್ಮವರು ಆರೋಪ ಮಾಡಿದ್ದಾರೆ, ತಾವು ಎಲ್ಲ ಕೇಳಿದ್ದೀರಾ. ಸುಮಾರು ಬಾರಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡಿನೇ ಏನೇನಾಗಿದೆ ಅನ್ನೋದು ಅಂಕೆ ಸಂಖ್ಯೆಗಳ ಪ್ರಕಾರ ವೋಟರ್ಸ್ ಲಿಸ್ಟ್ಗಳನ್ನು ತೋರಿಸಿ 1 ಗಂಟೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡುವಂಥ ಕಮಿಟಿಯ ಅಧ್ಯಕ್ಷ ಯಾರು? ನಾವು ಯಾರ ಮೇಲೆ ಈಗ ಗಂಭೀರ ಆರೋಪ ಮಾಡ್ತಾ ಇದ್ದೀವಿ, ಅವರೇ ಅಧ್ಯಕ್ಷರು. ಇವರು ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಮಹಿಳಾ ಮೀಸಲಾತಿ ಮಸೂದೆ ತೆಗೆದುಕೊಂಡು ಬಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡು. 8 ಕ್ಷೇತ್ರ ಹೆಚ್ಚಿಗೆ ಆಗುತ್ತೆ, ಅದನ್ನು ವಿರೋಧ. ಇಟ್ ಈಸ್ ನಾಟ್ ಮೀ ಆ್ಯನ್ ಇಂಡಿವಿಜುವಲ್, ಇಟ್ ಈಸ್ ಪಕ್ಷ. ಆ ಪಕ್ಷ ಅಂತ ಬಂದಾಗ ಇಟ್ ಈಸ್ ಮೀ. ಬಟ್ ಒಂದು ಮಾತನ್ನು ಹೇಳ್ತೇನೆ, 554ಕ್ಕೆ ಯಾಕೆ ಮಾಡಬಾರ್ದು? ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ನಮ್ಮ ಅಕ್ಕ ತಂಗಿಯರ್ನೆಲ್ಲರನ್ನೂ ಪಕ್ಕದಲ್ಲಿ ನಮ್ಮ ಪಕ್ಷ ಕೂರಿಸ್ಕೊಳ್ಳಿ. ಬೇಡ ರೀ, ನಿಮಗೆ ಅದರ ಹಿಂದಿನ ಗುಟ್ಟು ನಿಮಗೆ ಗೊತ್ತಿಲ್ಲ. ಡಿಲಿಮಿಟೇಷನ್ ಅಂದ್ರೆ ಕಮಿಷನ್ ಹ್ಯಾಸ್ ಟು ಕಂಡಕ್ಟ್ ಹಿಯರಿಂಗ್ಸ್. ಆಫ್ಟರ್ ದ್ಯಾಟ್ ನ್ಯೂ ಕಾನ್ಸ್ಟಿಟ್ಯೂನ್ಸೀಸ್ ವಿಲ್ ಕಮ್ ಇಂಟು ಇಫೆಕ್ಟ್. ಯಾಕಂದ್ರೆ ನಾವು ಪ್ರಿವಿಯಸ್ 2008 ಆಗಿದ್ದು ನೋಡಿವಿ. ದೇ ಹ್ಯಾವ್ ಕಂಡಕ್ಟೆಡ್ ಹಿಯರಿಂಗ್ಸ್. ಆ ಪ್ರೊಸೀಜರ್ ಎಲ್ಲ ಹಾಕಿದ್ದಾರೆ. ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬೇಡ ಅದನ್ನು ಮುಗಿಸ್ತೀನಿ, ಆಮೇಲೆ ಕೇಳಿ. ನೀವು ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ತಾ ಇದ್ದೀರಾ. ಹೋಲ್ ಹಾರ್ಟ್ಲಿ ವೆಲ್ಕಮ್. ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ನಾವೇನು ಮಾಡಿದ್ವಿ ತಮಗೂ ಗೊತ್ತಿರಬೇಕು. ನಾನು ಅವಾಗ ಹೊಸದಾಗಿ ಬಂದಿದ್ದೆ ಅವಾಗ ರಾಜಕಾರಣದಲ್ಲಿ. 1 ನಿಮಿಷ, ಯಾವ ರೀತಿ ಹಿಯರಿಂಗ್ ಆ ರೀತಿ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವ್ರು ಹಿಯರಿಂಗ್ ಅದು ಎಲ್ಲ ಮಾಡೋದಿಲ್ಲ. ಇವರೆಲ್ಲ ಈಗ ರೆಡಿ ಆಗಿಬಿಟ್ಟಿದೆ, ಮ್ಯಾಪೇ ರೆಡಿ ಆಗಿದೆ ಇವ್ರದ್ದು 2029 ಇಲೆಕ್ಷನ್ನು, ಅದ್ರ ಮುಂದಿನ ಇಲೆಕ್ಷನ್. ಬರೀ ಇಲೆಕ್ಷನ್ ಗೆಲ್ಲುವಂಥ ಮಷಿನರಿ ಇವರು. ಈ ಅಬ್ಜೆಕ್ಷನ್ ಯಾರು ಕೇಳಲ್ಲ ರೀ. ನಮ್ಮ ವಿರೋಧ ಪಕ್ಷದ ನಾಯಕರೇ 2 ಸತಿ ಲೆಟ್ರ್ ಬರೆದ್ರು, ಮಹಿಳಾ ಮಸೂದೆ ಬಿಲ್ಲನ್ನು ನೀವು ಮಂಡಿಸ್ಕೊಂತ ಮೊದಲು ಕರೀರಿ ನಮ್ಮನ್ನ ಅಂತ. ಅದಕ್ಕೆ ಇವರು ಲೆಕ್ಕಕ್ಕಿಡಲಿಲ್ಲ. ಇನ್ನು ಯಾರ್ರೀ ಅಬ್ಜೆಕ್ಷನ್? ಸಾಮಾನ್ಯ ಜನ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಕೇಳ್ತಾರ ಇವರು? ಈಗಾಗಲೇ ರೆಡಿ ಆಗಿಬಿಟ್ಟಿದೆ ಅವ್ರದ್ದು.
ಅವ್ರು ಬರ್ಕೊಂಡು ಇಟ್ಕೊಂಡಿದ್ದಾರೆ ಹೊತ್ತಿಗೆಯನ್ನ. ಅಂದ್ರೆ ನಾಮಕಾವಸ್ಥೆ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಮೇಡಮ್ ಇವಾಗ ಬಿಜೆಪಿಗೆ ಅನುಕೂಲ ಆಗುವಂತಹ ಕ್ಷೇತ್ರ 100% ಇದು ಬರೀ BJP-ಅವ್ರಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ಇದು ವಿಮೆನ್ ರಿಸರ್ವೇಷನ್ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದರಲ್ಲಿ ಬೇರೆ ಎರಡು ಮಾತೇ ಇಲ್ಲ. ಅದು ಕಾಂಗ್ರೆಸ್ ಅನ್ನೋದು ಹಿಯರಿಂಗ್ ಆಗಲ್ಲ ಅಂತ ನಿಮ್ದು ಇದಿದೆ. ಹಿಯರಿಂಗ್ ನಾಟ್ ಕಂಡಕ್ಟ್ ಹಿಯರಿಂಗ್ ಅಂತ ನಿಮ್ದು ಇದೆ. ನೋಡಿ ನೀವೀಗ ಹೈಪೋಥೆಟಿಕಲ್ ಆಗುತ್ತೆ. ಒಂದು ಹೈಪೋಥೆಟಿಕಲ್ ಅಲ್ಲ, ಎಷ್ಟು ಉದಾಹರಣೆಗಳನ್ನ ಹೇಳಿ ನಾನು ನಿಮಗೆ. 1, 2, 3 ಕೌಂಟ್ ಮಾಡ್ತಿದ್ರೆ ಹೇಳ್ತೀನಿ ನಾನು ನಿಮಗೆ ಉದಾಹರಣೆಗಳನ್ನು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಏನು 10 ವರ್ಷದ ಇವರ ರಾಜಕಾರಣದಲ್ಲಿ ಇವರು ಹೇಳೋದೇ ಒಂದು, ಮಾಡೋದೇ ಒಂದು. ಹೇಗ್ರಿ ಇವ್ರ ಮೇಲೆ ವಿಶ್ವಾಸ ಇಡಲಿಕ್ಕೆ ಸಾಧ್ಯ? 23ರಲ್ಲಿ ಮಸೂದೆ ಆಗಿದ್ದನ್ನು ಯಾಕೆ 30 ತಿಂಗಳು ತಡ ಮಾಡಿದರು ಅಂದರೆ ಅದರದ್ದು ಬ್ಯಾಕ್ಗ್ರೌಂಡು ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ರ ಇವ್ರ ಮೇಲೆ ವಿಶ್ವಾಸನೇ ಇಲ್ಲ. ಹೈಪೋಥೆಟಿಕಲ್ ಅನ್ನೋದೇ ಇಲ್ಲ, ಯಾಕಂದರೆ ನಾವು ಅನುಭವ ಆಗಿದೆ ನಮಗೆ. ವಿ ಆರ್ ಎಕ್ಸ್ಪೀರಿಯನ್ಸ್ಡ್. ಹೈಪೋಥೆಟಿಕಲ್ ಆಗಿ ನಾವು ವಿಚಾರಣೆ ಮಾಡ್ತಾ ಇಲ್ಲ. ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಮೇಡಮ್ ಇವಾಗ 23ರಿಂದ ಮಹಿಳಾ ಮೀಸಲಾತಿ ಜಾರಿ ಈಗಾಗಲೇ ಬಿಲ್ ಪಾಸ್ ಆಗಿದೆ, ಕಾನೂನು ರಚನೆ ಆಗಿದೆ. ಯಾಕೆ ಅನುಷ್ಠಾನಕ್ಕೆ ನೀವು ಅದನ್ನು ಒತ್ತಾಯ ಮಾಡ್ತಾ ಇಲ್ಲ? ಒತ್ತಾಯ ಯಾಕಂತಂದ್ರೆ ಈಗಾಗಲೇ 545ನಲ್ಲೇ ನೀವು ಕೊಡಬೇಕು, ಇಲ್ಲ ಡಬಲ್ ವೋಟಿಂಗಿಗೆ ಏನಾದರೂ ನೀವು ಡಿಮಾಂಡ್ ಇಡ್ತೀರಾ? ನೋಡಿ, ನಾವು ಈಗಾಗಲೇ ಒತ್ತಾಯ ಮಾಡಿದ್ದಕ್ಕೇ ಅವರು 2 ಬಾರಿ ನಾವು ಲೆಟ್ರ್ನೂ ಬರೆದಿದ್ವಿ ಅಂತ ಹೇಳಿದ್ವಿ, ಮಾತಾಡಿನೂ ಅಂತ ಹೇಳಿದ್ವಿ, ಸರ್ವಪಕ್ಷದ ಸಭೆಯನ್ನೂ ಕರಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ. ಏಕಾಏಕಿ ದಿಢೀರಂತ ಮಸೂದೆಯನ್ನು ಮಂಡನೆ ಮಾಡಿದರು. ಈಗ ಬಿಜೆಪಿಯವರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅನ್ನುವಂಥ ಸುಳಿವು ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅನ್ನುವಂಥ ಸುಳಿವು ನಿಮಗೆ ಏನಾದರೂ ಸಿಕ್ಕಿತ್ತಾ? ಮಾಹಿತಿ ಏನಾದರೂ ಸಿಕ್ಕಿತ್ತಾ? ಅವ್ರ ಕಾಯಕನೇ ಅದು, ಮಾಹಿತಿ ಸುಳಿವು ಅಲ್ಲ. ನಾವು ಕಳೆದ 10 ವರ್ಷದಿಂದ ಅವ್ರು ನೋಡ್ತಾ ಇದ್ದೀವಿ. ಅವ್ರು ಇಲೆಕ್ಷನ್ನ ಗೆಲ್ಲಬೇಕು ಅಷ್ಟೇ ಅವ್ರ ಕಾಯಕ. ಅದು ಏನು ಮಾಡ್ತಾರೆ, ಅದು ಯಾವ ರೀತಿ ಮಾಡ್ತಾರೆ, ಹೆದರಿಸ್ತಾರ, ಬೆದರಿಸ್ತಾರ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ, ಇಡಿ ಕಳಿಸ್ತಾರ, ಇನ್ನೊಂದು ಮಾಡ್ತಾರ. ಈಗ ಅದೆಲ್ಲ ಮಾಡಿ ಮುಗಿಸಿದ್ರು ಯಾವ್ಯಾವ್ರನ್ನ ಯೂಸ್ ಮಾಡ್ತಾರೆ. ಅವರ ಕಾಂಗ್ರೆಸ್ನಲ್ಲಿದ್ದಾಗ ಅವ್ರು ಭಾಳ ಕೆಟ್ಟವರಾಗಿರ್ತಾರೆ, ಅವ್ರು ಭಾಳ ಲಂಚಕೋರರಾಗಿರ್ತಾರೆ, ಅವ್ರ ಹೆಸರು ತುಂಬ ಕೆಟ್ಟಿರುತ್ತೆ. ಅವ್ರು BJPಗೆ ಹೋದ ತಕ್ಷಣ BJP ವಾಷಿಂಗ್ ಮಷಿನ್ನಲ್ಲಿ ಅವ್ರು ಕ್ಲೀನ್ ಆಗ್ತಾರೆ. ಮಾತಾಡಂಗಿಲ್ಲ, 15 ನಂತರ ಕಾಲ್ ಬಂದ ತಾನೇ ಮಾತಾಡ್ತಿದ್ದಾರೆ. ಮತ್ತು DCM ಅವರೇ 10 ಮಟ್ಟ ಮಾತಾಡುವುದಿಲ್ಲ ಅಂತ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಗೊತ್ತಿಲ್ಲ. ಏನು ನಾನು ನಿನ್ನ ಕಾಲನೇ ಉತ್ತರ ಕೊಡಬೇಕು. ಮೇ 18ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 18ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಯಾವ ಮುಹೂರ್ತ ಬದಲಾವಣೆ ಆಗಿರ್ಬೋದು. ನೋಡಿ, ಒಂದು ಮಾತು ಹೇಳ್ತೀನಿ, ವೆರಿ ಫ್ರ್ಯಾಂಕ್ ಒಂದು ಮಾತು ಹೇಳ್ತೀನಿ ದಯಮಾಡಿ. ನಾನು ಒಬ್ಬ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ, ಪಕ್ಷದ ಚೌಕಟ್ಟಿನಲ್ಲಿ ಇರೋ ಅಂಥವ್ರು. ತಾವು ನನ್ನನ್ನು ಈಗಿಂದಲ್ಲ 26-27 ವರ್ಷದಿಂದ ತಮಗೆಲ್ಲರಿಗೂ ನನ್ನ ಪರಿಚಯ ಇದೆ. ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ನಾನು ಉತ್ತರಗಳನ್ನು ಕೊಡ್ತೀನಿ. ಇವತ್ತು ಕೂಡ ನಾನು ಅದನ್ನು ಹೇಳ್ತೀನಿ. ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮುಹೂರ್ತ ಫಿಕ್ಸ್ ಮಾಡಿರೋದಾಗಿರ್ಬೋದು, ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಉಂಟು, ನಮ್ಮ ಮುಖ್ಯಮಂತ್ರಿಗಳುಂಟು, ನಮ್ಮ ಉಪಮುಖ್ಯಮಂತ್ರಿಗಳುಂಟು. ಪಕ್ಷ ಕೊಟ್ಟಿರುವಂಥ ಕೆಲಸ, ಸರ್ಕಾರ ವಹಿಸಿರುವಂಥ ಕೆಲಸ ನಾನು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೇನೆ. ಇದ್ರ ಹೊರತು ನನಗೇನೂ ಗೊತ್ತಿಲ್ಲ. ಪುನರಚನೆ ಯಾವ್ದಾದ್ರು ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ ಸಿಗುತ್ತಾ ಅಂತ 5 ಜನ ಶಾಸಕರು 4 ಲಿಂಗಾಯತರಿದ್ದಾರೆ. ಬೆಳಗಾವಿಯಲ್ಲಿ ಕೇಳೋದೂ ಏನು ತಪ್ಪಿಲ್ಲ. ಈಗ ನೋಡಿ, ನನಗಿನ್ನ ಹಿರಿಯರು ಬೆಳಗಾವಿನಲ್ಲಿ, ಆದರೆ ನನಗೆ ಅವಕಾಶ ಒಬ್ಬ ಮಹಿಳೆಯಾಗಿ, ಯಾಕಂತಂದರೆ ಪಕ್ಷದಲ್ಲಿ ಇಷ್ಟು ವರ್ಷ ನಾನು ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ರಾಜ್ಯದ ಅಧ್ಯಕ್ಷ ಆಗಿ, ಪಕ್ಷ ಸಂಘಟನೆಯಲ್ಲಿರುವಂಥ ಅನುಭವ ಇರ್ಬೋದು, ಅಥವಾ ಮಹಿಳಾ ಒಂದು ಕೋಟ ಇರ್ಬೋದು, ಅಥವಾ ನಮ್ಮ ಜಾತಿ ಕೋಟ ಇರ್ಬೋದು, ಏನೇನೋ ಬಂದು ನನಗೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ನನಗಿನ್ನ ಸೀನಿಯರ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೇಳಿದರೆ ತಪ್ಪಿಲ್ಲ, ಜಿಲ್ಲೆನಲ್ಲೂ ಮಾಡಿದರೂ ತಪ್ಪಿಲ್ಲ, ರಾಜ್ಯದಲ್ಲಿ ಬೇರೆಯವ್ರು ಕೇಳಿದರೂ ತಪ್ಪಿಲ್ಲ, ಹೊಸಬ್ರನ್ನ ತೆಗೆದುಕೊಂಡು ಬಂದರೂ ತಪ್ಪಿಲ್ಲ. ಯಾಕಂದರೆ ಈಗ BJP ಸರ್ಕಾರದ 5 ಜನ ಮಂತ್ರಿಗಳಿದ್ರು ಬೆಳಗಾವಿ ಪಾರ್ಲಿಮೆಂಟ್ ಕೂಡ 3 ಜನ. ಸೊ ಆ ಅಧಿಕಾರ ಹಂಚಿಕೆ ಆಗ್ತಾ ಇಲ್ಲ. ಅದು ಈಗ ಕಾಂಗ್ರೆಸ್ ಶಾಸಕರ ಅಸಮಾಧಾನ. ನೋಡಿ, ಖಂಡಿತ ಆಗಬಹುದು. ಭಾಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನೂ ಆಗ್ಬೋದು. ಯಾಕಂದರೆ BJPಯವರು ಇದ್ದಂಥ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು BJP ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಆಮೇಲೆ ಯಾರು ಕತ್ತಿಯವರಿದ್ರು, ಲಕ್ಷ್ಮಣ್ ಸವದಿಯವರಿದ್ರು,
ಈಗ ನೀವು ಡಿಮ್ಯಾಂಡ್ ಮಾಡ್ತೀರಾ ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತೂ ಖಂಡಿತವಾಗ್ಲೂ ನಮ್ಮ ವಾದ ಅಂತೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದರು, 5 ಜನರನ್ನ ಮಂತ್ರಿ ಮಾಡಿದರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೆಯದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೆಯದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ಮಾಂತೇಶ್ ಕೌಜಿ ಅವರಿಗೆ ಹಣಕಾಸು ಅಧ್ಯಕ್ಷ ಸ್ಥಾನ ಕೊಟ್ಟು ಅದನ್ನು ಸ್ವೀಕಾರ ಮಾಡಿಲ್ಲ, ಅಧಿಕಾರ ಸ್ವೀಕಾರ 1 ವರ್ಷ ಆಯಿತು. ಈ ಗೃಹ ಸಚಿವರು ತಮ್ಮ ಹೇಳಿಕೆ ಕೊಟ್ಟು ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಅದ್ರ ಒಬ್ಬೊಬ್ರು ಕೇಳಿ ನಾನು ಕೂತಿದ್ದೀನಿ, ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಕಾಂಗ್ರೆಸ್ ಬಂದಿದ್ರು, ಅವ್ರ ಜೊತೆಗೆ ಅವ್ರು ಗೆಲ್ಬೇಕಾದ್ರೆ 2 ಕ್ಷೇತ್ರ ಗೆಲ್ಸಿದ್ರು. ಈ ಮತ್ತೆ ನೀವು ಕೂಡ ಹೆಚ್ಚಾಗಬೇಕಂತಿದ್ರಿ, ಅವಕಾಶ ಇರ್ಬೇಕಂತಿದ್ರಿ. ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಆಗ್ಬೇಕಂತಿದ್ರಿ. ನಾನು ಇಂಡಿವಿಜುವಲ್ ಹೆಸರು ಹೇಳಿದರೆ ಇನ್ನೊಬ್ಬರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿಯವರು ನನಗೆ ತುಂಬ ಆತ್ಮೀಯರು, ತುಂಬ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿಯವರಾಗಿರ್ಬೋದು, ಗಣೇಶ್ ಹುಕ್ಕೇರಿಯವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLA ಗಳಾಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬ ನಮಗೆ ಆತ್ಮೀಯ. ನಮ್ಮ ವಾದ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಇದೆ. 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ. ಅಲ್ಲಿ ರೈತರು ಭಾಳ ಜನರು ಅಲ್ಲಿ ಜನ ಹೋರಾಟ ಮಾಡ್ತಾ ಇದ್ರು, ನೀವು ಅವ್ರಿಗೆ ನಡೆದು ಸಪೋರ್ಟ್ ಮಾಡಿದ್ರಿ, ಸ್ಥಳಾಂತರ ಆಗಬೇಕು ಅಂತ. ನಿಮ್ಮ ಗಮನಕ್ಕೆ ಇದೆಯಾ? ಅಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಇಲ್ಲೀಗಲ್ ಮೈನಿಂಗ್ ಭಾಳ ನಡೀತಾ ಇದೆ. ಪೂರಾ ಬೆಳಗುಂದಿ ಭಾಗದಲ್ಲಿ ಈಗಾಗಲೇ ಇದೆಯೋ ಇಲ್ಲ ಅಂತ ಗಮನಕ್ಕಿದೆಯಾ ಅಂತ ನೋಡಿ, ತಾವು ಮಾಧ್ಯಮದಲ್ಲಿ ಹೇಳಿದ್ದೆ ನನ್ನ ಗಮನಕ್ಕೆ ಇದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ಯಾರಿಗೆ? ಆಫೀಸರ್, ಏನು ನಮ್ಮ ಮೈನ್ಸ್ ಆಫೀಸರ್ ಇದ್ದಾರೆ, DDಗಳಿದ್ದಾರೆ. ನಾವು ಎದರಲ್ಲೂ ಕೂಡ ಇಂಟರ್ಫೇರ್ ಆಗೋದಿಲ್ಲ. ಇಂಟರ್ಫೇರ್ ಆಗಲಿಕ್ಕೆ ನಮ್ಮ ಹತ್ರ ಟೈಮ್ನೂ ಇಲ್ಲ, ನನ್ನ ಹತ್ರ ಜಾಗನೂ ಇಲ್ಲ. ಸೊ ಅವ್ರು ಏನು ಆಫೀಸರ್ಗಳಿಗೆ ಇದು ಈ 2 ಇಲಾಖೆ ಬರುತ್ತೆ, ಮೈನ್ಸ್ ಆ್ಯಂಡ್ ಜ್ಯುವೆಲಜಿ ಒಂದು, ಇನ್ನೊಂದು ಕಂದಾಯ ಇಲಾಖೆ. ಕಂದಾಯ ಇಲಾಖೆಯವರು ಗುರುತಿಸಿ ಇದನ್ನು ಅವ್ರಿಗೆ ಕೊಟ್ಟರೆ ಅವರು ಮೈನ್ಸ್ದವರು ಇದನ್ನು ಅಲ್ಲಿ ಮೈನ್ಸ್ ಮಾಡಬೇಕು ಅಂತ ಅವ್ರ ಪರವಾನಗಿ ಕೊಡ್ತಾರೆ. ಅದರಲ್ಲೂ ಕೂಡ ಭಾಳಷ್ಟು ಪೊಲ್ಯೂಷನ್ ಬೋರ್ಡ್ದವರು ಇನ್ನೊಂದು ಏನೇನೋ ಇದ್ದಾವೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ನಾನು ಸ್ಟಡಿ ಮಾಡಲಿಲ್ಲ. ಬಟ್ ಒಂದು ಮಾತನ್ನು ಹೇಳ್ತೇನೆ, ನೀವೀಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. 1.5 ತಿಂಗಳ ಒಂದು ಘಟನೆ ಕೂಡ ಆಗಿತ್ತು, ತಾವು ಕೂಡ ಎಲ್ಲ TV ನಲ್ಲಿ ಮಾಧ್ಯಮದಲ್ಲಿ ತೋರಿಸಿದ್ರು. ಸೊ ಅದಾದಮೇಲೆ ಬಹಳಷ್ಟು ನಾನು ಆಫೀಸರ್ಗಳನ್ನ ಕರೆದು ಮಾತಾಡಿದ್ದೀನಿ, ನಮ್ಮ DC ಅವರು ಕೂಡ ನಾನು ಮಾತಾಡಿದ್ದೀನಿ. ಬಹುಶಃ ಅಲ್ಲಿಂದ ಈ ಕಡೆ ಆ ಘಟನೆ ಆದಮೇಲೆ ಇತ್ತೀಚೆಗೆ ಮೋಸ್ಟ್ಲಿ ಎಲ್ಲ ಬಂದಾಗಿದೆ ಅಂತ ನನಗೆ ಆಫೀಸರ್ಗಳು. ಮೇಡಮ್, ಇಲ್ಲೀಗಲ್ ಮೈನಿಂಗ್ ನಡೀತಾ ಇದೆ 3-4 ವರ್ಷದಿಂದ. ಈಗ ಗಮನಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ, ಗಮನಕ್ಕೆ ಈಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನಡೀತಾ ಇರೋದು ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಫ್ರೀ ಬಿಟ್ಟು ಈ ರೀತಿ ಜಾಸ್ತಿ ಆಗಿದೆ ಅಂತ 3-4 ವರ್ಷದಿಂದ ನಡೀತಾ ಇದೆ. ಅವಾಗಿಂದ ಪತ್ರಿಕೆಯಲ್ಲಿ ಬರ್ತಾ ಇದೆ. ಈಗ ಹಾಗೆ ನೀವು ನಿಮ್ಮ ಕ್ಷೇತ್ರನೇ ಅದು ಈ ಥರ ಆದರೆ ಅಂದರೆ ನೀವು ಕೇಳೋ ಅರ್ಥ ಏನು ಗೊತ್ತಾಗಲಿಲ್ಲ. ಅಂದರೆ ಇಲ್ಲೀಗಲ್ ಮೈನಿಂಗ್ ನಿಮ್ಮ ಕ್ಷೇತ್ರ ಅಲ್ಲಲ್ಲ, ಅದಲ್ಲ, ನೀವು ಕೇಳೋ ಅರ್ಥ ದಾಟಿ ಏನು ಅಂತ ಗೊತ್ತಾಗಲಿಲ್ಲ. ಹಾಗೆ ಅಂದರೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಅವ್ರಿಗೇನೋ ಗೊತ್ತಿಲ್ಲ. ಇಲ್ಲ, ನನಗೆ ಗೊತ್ತಿರಲ್ಲ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಆಫೀಸರ್ಗಳ ಹತ್ರ ಮಾತಾಡಿದ್ದೀನಿ. ಇಲ್ಲೀಗಲ್ ಏನೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಯಾರೇ ಮಾಡಿಸಲಿ, ಅದನ್ನು ಬಂದ್ ಮಾಡಬೇಕು. 275 ಸರ್ವೆ ನಂಬರ್ನಲ್ಲಿ ಅದೇ ಅದಕ್ಕೆ ರಿಮಾಂಡ್. ಸೊ 275 ಸರ್ವೆ ನಂಬರ್ ಸರ್ಕಾರಿ ಜಾಗದಲ್ಲಿ 13 ಎಕರೆ ಜಾಗದಲ್ಲಿ ಈಗಾಗಲೇ ಮೈನಿಂಗನ್ನು ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ದೊಡ್ಡ ಮಟ್ಟದ ಸರ್ಕಾರಕ್ಕೆ, ರಾಜ್ಯ ಧನಕ್ಕೆ, ಬೊಕ್ಕಸಕ್ಕೆ ಹಾನಿಯಾಗಿದೆ. ಇದನ್ನು CBI ಕೊಡಬೇಕಂತೇಳಿ ಸುಜಿತ್ ಮುಹಮ್ಮದ್ ಮತ್ತು ರಾಜು ಟೋಪನ್ ಅವರು ಒತ್ತಾಯ ಮಾಡಿದರು. ಯಾರು ಮಾಡಿದಾರಂತೆ? ಅವರು ಅದನ್ನು ಹೇಳಿರ್ಬೋದಲ್ಲ. ಅಭಯ್ ಪಾಟೀಲ್ ಅವರು ಮಾಡಿದ್ದಾರೆ. ಹಿಂದೆ ಅಭಯ್ ಪಾಟೀಲ್ ಅವರು ಇದ್ದಾರೆ ಅಂತ. ಅಭಯ್ ಪಾಟೀಲ್ ಅವರು ಇದ್ದಾರೆ. ಇದ್ರ ಹಿಂದೆ ಅಂದರೆ ಸರ್ಕಾರಿ ಜಮೀನಲ್ಲಿ ಅಭಯ್ ಪಾಟೀಲ್ ಅವರು ಮೈನಿಂಗ್ ಮಾಡಿದ್ದಾರೆ ಇಲ್ಲೀಗಲ್ ಆಗಿ. ಅದನ್ನು CBI ಕೊಡಬೇಕನ್ನುವಂಥದ್ದು ನಾನು ಮಾತಾಡ್ತೀನಿ, ಆಫೀಸರ್ಗಳ ಜೊತೆ ಮಾತಾಡ್ತೀನಿ. ಮೇಡಮ್, ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ. ಆದರೆ ಈಗ ಬರುವಂಥ ಸಾರ್ವತ್ರಿಕ ಚುನಾವಣೆ ಅಂದರೆ 2028ರಲ್ಲಿ ಸುಮಾರು 45